ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಈಗ ನಿರಂತರವಾಗಿ ಪ್ರತಿಯೊಬ್ಬರ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಏನಾಗುತ್ತೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ಯಾರದ್ದು ಏನು ಎತ್ತ ಅಥವಾ ತಲೆಬುರುಡೆಯ 13 ಪಾಯಿಂಟ್ಗಳನ್ನು ಆತ ಗುರುತಿಸಿದ್ದಾನೆ. ಇಲ್ಲಿ ಶವವನ್ನು ಹೂತಿದ್ದೀನಿ, ಇದೇ ಸ್ಥಳದಲ್ಲಿ ಅಸ್ಥಿಪಂಜರ ಸಿಗುತ್ತೆ. 10 ರಿಂದ 15 ವರ್ಷಗಳ ಹಿಂದೆ ನಾನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಅತಿ ಹೆಚ್ಚು ಮಹಿಳೆಯರು ಯುವತಿಯರ ಶವವನ್ನು ನಾನು ಹೂತಿದ್ದೀನಿ. ಈಗ ನಾನು ಆ ಜಾಗವನ್ನು ಗುರುತಿಸುತ್ತೀನಿ ಅಂತೇಳಿ 13 ಜಾಗವನ್ನು ಗುರುತಿಸಿ ಈಗ SIT ಅಧಿಕಾರಿಗಳು ಆ 13 ಜಾಗದಲ್ಲಿ 3 ಜಾಗವನ್ನು ಅಗೆದು ನೋಡಿದಾಗ ಯಾವುದೇ ಅಸ್ಥಿಪಂಜರ ಯಾವುದೇ ಕುರುಹುಗಳು ಸಿಗಲಿಲ್ಲ. ಈಗ 4ನೇ ಜಾಗವನ್ನು ಅಲ್ಲಿ ಪಾಯಿಂಟ್ ಮಾಡಿದ್ದಾರೆ. ಆತ ಗುರುತಿಸಿದ 7ನೇ ಪಾಯಿಂಟ್ ಅದು 4ನೇ ಗುಂಡಿಯನ್ನು ತೆಗೆಯುವುದಕ್ಕೆ ಈಗ SIT ಅಧಿಕಾರಿಗಳು ಸೇರಿದಂತೆ ಅಲ್ಲಿದ್ದಂಥ ಅಸ್ಸಾಂ ಮೂಲದ ಸಿಬ್ಬಂದಿಗಳು ಹಾಗೆ ಎಲ್ಲ ಅಲ್ಲಿ ಇರುವಂಥ ಅಧಿಕಾರಿಗಳು ಈಗ ಮುಂದಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಮುಂದುವರೆದು ನಾವು ಗಮನಿಸ್ತಾ ಹೋದರೆ ಶವ ಹೂತಿಟ್ಟಕ್ಕೆ ಸಂಬಂಧ ಈಗ SIT ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಧರ್ಮಸ್ಥಳದ ದಟ್ಟ ಅರಣ್ಯದಲ್ಲಿ ಈಗ ಅಧಿಕಾರಿಗಳ ತಂಡ ಅಲ್ಲಿ ಗುಂಡಿಯನ್ನು ಅಗೆದು ಅಸ್ಥಿಪಂಜರಕ್ಕಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. 1 ಮತ್ತು 2ನೇ ಸಮಾಧಿಯಲ್ಲಿ ಯಾವುದೇ ಅಸ್ಥಿಪಂಜರ ಇಲ್ಲಿಯವರೆಗೂ ಸಿಗಲಿಲ್ಲ. ಈಗ 4ನೇ ಗುಂಡಿಯನ್ನು ತೆಗಿತಾರೆ ಕೆಲವೇ ಹೊತ್ತಿನಲ್ಲಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಸುಮಾರು ಒಂದು ಆರಂಭದಲ್ಲಿಯೂ ಕೂಡ ಅಲ್ಲೇ ಇದ್ದು ಅಲ್ಲಿನ ಸಂಪೂರ್ಣ ಗ್ರೌಂಡ್ ರಿಪೋರ್ಟನ್ನು ನೀಡಿದ್ರು. ಈಗ ಮತ್ತೆ ಈ ಗುಂಡಿಯನ್ನು ತೆಗೆಯುವಂಥ ಸಮಯದಲ್ಲಿ ಅಲ್ಲಿ ಅಸ್ಥಿಪಂಜರದ ಇದೆ ಅನ್ನುವ ಗುರುತನ್ನು ಆತ ಮಾಡಿದ್ದಲ್ಲ, ಆ ಸ್ಥಳದಲ್ಲಿ ಏನೀಗ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿಂದಲೇ ಆಟ್ ಅ ಪಾಯಿಂಟ್ ಈಗ ನಮ್ಮ ಜೊತೆಯಲ್ಲಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ತಾವೀಗ ಏನು ನೋಡ್ತಾ ಇದ್ದೀರಿ? ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಾ ಇದ್ದಾರಂತೆ, ಮೀಟಿಂಗ್ ಮಾಡ್ತಾ ಇದ್ದಾರಂತೆ, ಈ ತನಿಖಾ ವರದಿಯನ್ನು ಅವರು ಸ್ಟಡಿ ಮಾಡ್ತಾ ಇದ್ದಾರಂತೆ. ಅದ್ರ ಜೊತೆಗೆ ಆ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರಂತೆ SIT ಅಧಿಕಾರಿಗಳು. ಈ ಹೊತ್ತಿಗೆ ತಮಗೇನು ಮಾಹಿತಿ ಸಿಕ್ಕಿದೆ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಒಂದು ಅಪ್ಡೇಟ್ ಅನ್ನ ತೋರಿಸಬೇಕಾಗಿರುವಂಥದ್ದು ನೇತ್ರಾವತಿಯ ನದಿ ದಂಡೆ ಅಥವಾ ಸ್ನಾನಘಟ್ಟ ಏನಿದೆ ಅಲ್ಲಿ ಈ ಸದ್ಯದ ಮಟ್ಟಿಗೆ ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಕಾರ್ಯಾಚರಣೆಯಲ್ಲಿ ತೊಡಗಿದಂಥ ಅಷ್ಟು ಅಧಿಕಾರಿ ಸಿಬ್ಬಂದಿ ವರ್ಗ ಈಗಷ್ಟೇ ಊಟವನ್ನ ಮಾಡ್ತಿರುವಂಥದ್ದು ಒಂದು ಕಡೆ ಚಿತ್ರಣ ಆಗುತ್ತೆ. ಮತ್ತೊಂದು ಕಡೆ ನೇತ್ರಾವತಿ ನದಿ ದಂಡೆಯನ್ನು ತೋರಿಸಬೇಕಾಗತ್ತೆ. ಯಾಕೆಂದ್ರೆ ಈ ಅನಾಮಧೇಯ ವ್ಯಕ್ತಿಯನ್ನ ಮುಸುಕುದಾರಿಯನ್ನ ಕರೆಸಿಕೊಂಡು ಕಾಡಿನ ಒಳಗೆ ಹೋದಂತ FSL ಆಗಿರ್ಬೋದು, ಸೋಕೋ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳು, ಚಿತ್ರೀಕರಣ ಮಾಡಿದಂಥ ಸಿಬ್ಬಂದಿ ಅಷ್ಟೂ ಜನರು ಕಾಡಿನ ಮಾರ್ಗವಾಗಿ ಒಳ ಹೋಗಿ ಬಂದಿದ್ರು. ಅವರು ಆ ಬೆಟ್ಟವನ್ನು ಹತ್ತುವಂತ ಸಂದರ್ಭದಲ್ಲಿ ಅವರ ಬಟ್ಟೆಗಾಗಿದ್ದ ಒಂದಿಷ್ಟು ಗಲೀಜನ್ನ ಕ್ಲೀನ್ ಮಾಡ್ಕೊಳ್ತಿರೋದು ಮತ್ತೊಂದು ಅಂಶವನ್ನ ನೀವು ನೋಡ್ತಾ ಇದ್ದೀರಾ. ಈಗ ಮತ್ತೊಂದು ಪಾಯಿಂಟ್ ನಲ್ಲಿ ನಾನು ತೋರಿಸಬೇಕಾಗಿರುವಂಥದ್ದು, ಈ ನೇರವಾಗಿ ಊಟದ ಸ್ಥಳದ ಹಿಂಭಾಗದಲ್ಲಿರುವಂಥ ಎಂಟ್ರಿ ಪಾಯಿಂಟ್ ನಿಂದ ಆ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಲಾಗಿತ್ತು. 1 ರಿಂದ 13 ಪಾಯಿಂಟ್ಗಳನ್ನ ಆತ ಗುರುತು ಮಾಡಿರುವಂಥದ್ದು. ಅಲ್ಲಿಗೆ 3 ಗುಂಡಿಗಳನ್ನು ತೆಗೆದ್ರು ಕೂಡ ಸುಮಾರು 15 ಅಡಿ ಅಗಲ 8 ಅಡಿ ಆಳಕ್ಕೆ ಇಳಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ, ಯಾವುದೇ ರೀತಿಯಾದಂಥ ಮೂಳೆಗಳಾಗಿರ್ಬೋದು, ಕಳೆಬರ ಆಗಿರ್ಬೋದು, ಯಾವ ಕುರುಹು ಕೂಡ ಪತ್ತೆ ಆಗದೆ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಘಟನೆ ಅಂದ್ರೆ ಸ್ಪಾಟ್ ನಂಬರ್ 7 ಹಾಗೂ 8ರ ಬಳಿ ಆತನನ್ನ ಕರೆದುಕೊಂಡು ಹೋಗಲಾಗಿತ್ತು. ಅದು ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತ ಸೇತುವೆಗೆ ಅಂಟಿರುವಂತ ಜಾಗ ಆಗಿರುವಂಥದ್ದು. ಈ ಕಾಡಿನ ಮಾರ್ಗವಾಗಿ ಒಳ ಹೋದಂತ ಅಧಿಕಾರಿಗಳು ಆ ಮಾರ್ಗವಾಗಿ ಹೊರಬಂದು ಆ ಜಾಗವನ್ನು ಕೂಡ ಪರಿಶೀಲನೆ ಮಾಡಿದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸ್ಪಾಟ್ ನಂಬರ್ 7 ಹಾಗೂ 8ಅನ್ನು ಕೂಡ ಉತ್ಖನನ ಮಾಡುವ ನಿರೀಕ್ಷೆ ಇರುವಂಥದ್ದು. ಆದರೆ ಖಾತ್ರಿಯಾಗಿ ಇವತ್ತೇ ಮಾಡ್ತಾರಾ ಇಲ್ವಾ ಅನ್ನೊಂದು ಪ್ರಶ್ನೆಗೆ ಈಗ ಅಧಿಕಾರಿಗಳ ತಂಡ ಉತ್ತರ ನೀಡಬೇಕಾಗುತ್ತೆ. ಮತ್ತೊಂದು ಕಡೆ ಈ ಒಬ್ಬ ಅನಾಮಧೇಯ ವ್ಯಕ್ತಿ ಏನಿದ್ದಾನೆ, ಒಂದು ವಿಶೇಷ ಮನವಿಯನ್ನ ತನಿಖಾ ತಂಡದ ಮುಂದೆ ಇಟ್ಟಿರುವಂಥದ್ದು. ಆತನ ಮನವಿ ಏನಾಗಿರುತ್ತೆ ಅಂದ್ರೆ, ಪ್ರಣವ್ ಮೋಹಂತಿರವರು SITಯ ಮುಖ್ಯಸ್ಥರಿದ್ದಾರೆ, ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಪಾಯಿಂಟ್ ನಂಬರ್ 13 ಅಂದ್ರೆ ಸ್ನಾನಘಟ್ಟದ ಈ ಭಾಗದಲ್ಲಿರುವುದು ಪಾಯಿಂಟ್ ನಂಬರ್ 7 ಹಾಗೂ 8. ಸ್ನಾನಘಟ್ಟದ ಬಲಭಾಗದಲ್ಲಿರುವಂಥದ್ದು ಅಂದ್ರೆ ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗದಲ್ಲಿ ಇರುವಂಥದ್ದು ಪಾಯಿಂಟ್ ನಂಬರ್ 13. ಅದು ಅಭಿಷೇಕ, ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಈಗ ನಿರಂತರವಾಗಿ ಪ್ರತಿಯೊಬ್ಬರ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಏನಾಗುತ್ತೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ಯಾರದ್ದು ಏನು ಎತ್ತ ಅಥವಾ ತಲೆಬುರುಡೆಯ 13 ಪಾಯಿಂಟ್ಗಳನ್ನು ಆತ ಗುರುತಿಸಿದ್ದಾನೆ. ಇಲ್ಲಿ ಶವವನ್ನು ಹೂತಿದ್ದೀನಿ, ಇದೇ ಸ್ಥಳದಲ್ಲಿ ಅಸ್ಥಿಪಂಜರ ಸಿಗುತ್ತೆ. 10 ರಿಂದ 15 ವರ್ಷಗಳ ಹಿಂದೆ ನಾನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಅತಿ ಹೆಚ್ಚು ಮಹಿಳೆಯರು ಯುವತಿಯರ ಶವವನ್ನು ನಾನು ಹೂತಿದ್ದೀನಿ. ಈಗ ನಾನು ಆ ಜಾಗವನ್ನು ಗುರುತಿಸುತ್ತೀನಿ ಅಂತೇಳಿ 13 ಜಾಗವನ್ನು ಗುರುತಿಸಿ ಈಗ SIT ಅಧಿಕಾರಿಗಳು ಆ 13 ಜಾಗದಲ್ಲಿ 3 ಜಾಗವನ್ನು ಅಗೆದು ನೋಡಿದಾಗ ಯಾವುದೇ ಅಸ್ಥಿಪಂಜರ ಯಾವುದೇ ಕುರುಹುಗಳು ಸಿಗಲಿಲ್ಲ. ಈಗ 4ನೇ ಜಾಗವನ್ನು ಅಲ್ಲಿ ಪಾಯಿಂಟ್ ಮಾಡಿದ್ದಾರೆ. ಆತ ಗುರುತಿಸಿದ 7ನೇ ಪಾಯಿಂಟ್ ಅದು 4ನೇ
4ನೇ ಗುಂಡಿಯನ್ನು ತೆಗೆಯೋದಕ್ಕೆ ಈಗ SIT ಅಧಿಕಾರಿಗಳು ಸೇರಿದಂತೆ ಅಲ್ಲಿದ್ದಂಥ ಅಸ್ಸಾಂ ಮೂಲದ ಸಿಬ್ಬಂದಿಗಳು ಹಾಗೆ ಎಲ್ಲ ಅಲ್ಲಿ ಇರುವಂಥ ಅಧಿಕಾರಿಗಳು ಈಗ ಮುಂದಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಮುಂದುವರೆದು ನಾವು ಗಮನಿಸ್ತಾ ಹೋದರೆ ಶವಹೂತಿಟ್ಟಕ್ಕೆ ಸಂಬಂಧ ಈಗ SIT ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಧರ್ಮಸ್ಥಳದ ದಟ್ಟ ಅರಣ್ಯದಲ್ಲಿ ಈಗ ಅಧಿಕಾರಿಗಳ ತಂಡ ಅಲ್ಲಿ ಗುಂಡಿಯನ್ನು ಅಗೆದು ಅಸ್ಥಿಪಂಜರಕ್ಕಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. 1 ಮತ್ತು 2ನೇ ಸಮಾಧಿಯಲ್ಲಿ ಯಾವುದೇ ಅಸ್ಥಿಪಂಜರ ಇಲ್ಲಿಯವರೆಗೂ ಸಿಗಲಿಲ್ಲ. ಈಗ 4ನೇ ಗುಂಡಿಯನ್ನು ತೆಗಿತಾರೆ ಕೆಲವೇ ಹೊತ್ತಿನಲ್ಲಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಸುಮಾರು ಒಂದು ಆರಂಭದಲ್ಲಿಯೂ ಕೂಡ ಅಲ್ಲೇ ಇದ್ದು ಅಲ್ಲಿನ ಸಂಪೂರ್ಣ ಗ್ರೌಂಡ್ ರಿಪೋರ್ಟನ್ನು ನೀಡಿದ್ರು. ಈಗ ಮತ್ತೆ ಈ ಗುಂಡಿಯನ್ನು ತೆಗೆಯುವಂಥ ಸಮಯದಲ್ಲಿ ಅಲ್ಲಿ ಅಸ್ಥಿಪಂಜರದ ಇದೆ ಅನ್ನುವ ಗುರುತನ್ನು ಆತ ಮಾಡಿದ್ದಲ್ಲ, ಆ ಸ್ಥಳದಲ್ಲಿ ಏನೀಗ ಕಾರ್ಯಾಚರಣೆ ನಡೀತಾ ಇದೆ, ಅಲ್ಲಿಂದಲೇ ಆಟ್ ಅ ಪಾಯಿಂಟ್ ಈಗ ನಮ್ಮ ಜೊತೆಯಲ್ಲಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ತಾವೀಗ ಏನು ನೋಡ್ತಾ ಇದ್ದೀರಿ? ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಾ ಇದ್ದಾರಂತೆ, ಮೀಟಿಂಗ್ ಮಾಡ್ತಾ ಇದ್ದಾರಂತೆ, ಈ ತನಿಖಾ ವರದಿಯನ್ನು ಅವರು ಸ್ಟಡಿ ಮಾಡ್ತಾ ಇದ್ದಾರಂತೆ, ಅದ್ರ ಜೊತೆಗೆ ಆ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರಂತೆ SIT ಅಧಿಕಾರಿಗಳು. ಈ ಹೊತ್ತಿಗೆ ತಮಗೇನು ಮಾಹಿತಿ ಸಿಕ್ಕಿದೆ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಒಂದು ಅಪ್ಡೇಟ್ ಅನ್ನ ತೋರಿಸಬೇಕಾಗಿರುವಂತದ್ದು ನೇತ್ರಾವತಿಯ ನದಿ ದಂಡೆ ಅಥವಾ ಸ್ನಾನಘಟ್ಟ ಏನಿದೆ ಅಲ್ಲಿ ಈ ಸದ್ಯದ ಮಟ್ಟಿಗೆ ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಕಾರ್ಯಾಚರಣೆಯಲ್ಲಿ ತೊಡಗಿದಂತ ಅಷ್ಟು ಅಧಿಕಾರಿ ಸಿಬ್ಬಂದಿ ವರ್ಗ ಈಗಷ್ಟೇ ಊಟವನ್ನ ಮಾಡ್ತಿರುವಂತದ್ದು ಒಂದು ಕಡೆ ಚಿತ್ರಣ ಆಗುತ್ತೆ. ಮತ್ತೊಂದು ಕಡೆ ನೇತ್ರಾವತಿ ನದಿ ದಂಡೆಯನ್ನು ತೋರಿಸಬೇಕಾಗತ್ತೆ. ಯಾಕೆಂದ್ರೆ ಈ ಅನಾಮಧೇಯ ವ್ಯಕ್ತಿಯನ್ನ ಮುಸುಕುದಾರಿಯನ್ನ ಕರೆಸಿಕೊಂಡು ಕಾಡಿನ ಒಳಗೆ ಹೋದಂತ FSL ಆಗಿರ್ಬೋದು, ಸೋಕೋ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳು, ಚಿತ್ರೀಕರಣ ಮಾಡಿದಂತ ಸಿಬ್ಬಂದಿ ಅಷ್ಟೂ ಜನರು ಕಾಡಿನ ಮಾರ್ಗವಾಗಿ ಒಳ ಹೋಗಿ ಬಂದಿದ್ರು. ಅವರು ಆ ಬೆಟ್ಟವನ್ನು ಹತ್ತುವಂತ ಸಂದರ್ಭದಲ್ಲಿ ಅವರ ಬಟ್ಟೆಗಾಗಿದ್ದ ಒಂದಿಷ್ಟು ಗಲೀಜನ್ನ ಕ್ಲೀನ್ ಮಾಡ್ಕೊಳ್ತಿರೋದು ಮತ್ತೊಂದು ಅಂಶವನ್ನ ನೀವು ನೋಡ್ತಾ ಇದ್ದೀರಾ. ಈಗ ಮತ್ತೊಂದು ಪಾಯಿಂಟ್ ನಲ್ಲಿ ನಾನು ತೋರಿಸಬೇಕಾಗಿರುವಂಥದ್ದು, ಈ ನೇರವಾಗಿ ಊಟದ ಸ್ಥಳದ ಹಿಂಭಾಗದಲ್ಲಿರುವಂಥ ಎಂಟ್ರಿ ಪಾಯಿಂಟ್ ನಿಂದ ಆ ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಲಾಗಿತ್ತು. 1 ರಿಂದ 13 ಪಾಯಿಂಟ್ಗಳನ್ನ ಆತ ಗುರುತು ಮಾಡಿರುವಂಥದ್ದು. ಅಲ್ಲಿಗೆ 3 ಗುಂಡಿಗಳನ್ನು ತೆಗೆದ್ರು ಕೂಡ ಸುಮಾರು 15 ಅಡಿ ಅಗಲ, 8 ಅಡಿ ಆಳಕ್ಕೆ ಇಳಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ, ಯಾವುದೇ ರೀತಿಯಾದಂಥ ಮೂಳೆಗಳಾಗಿರ್ಬೋದು, ಕಳೆಬರ ಆಗಿರ್ಬೋದು, ಯಾವ ಕುರುಹು ಕೂಡ ಪತ್ತೆ ಆಗದೆ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಘಟನೆ ಅಂದ್ರೆ ಸ್ಪಾಟ್ ನಂಬರ್ 7 ಹಾಗೂ 8ರ ಬಳಿ ಆತನನ್ನ ಕರೆದುಕೊಂಡು ಹೋಗಲಾಗಿತ್ತು. ಅದು ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತ ಸೇತುವೆಗೆ ಅಂಟಿರುವಂತ ಜಾಗ ಆಗಿರುವಂತದ್ದು. ಈ ಕಾಡಿನ ಮಾರ್ಗವಾಗಿ ಒಳ ಹೋದಂತ ಅಧಿಕಾರಿಗಳು ಆ ಮಾರ್ಗವಾಗಿ ಹೊರಬಂದು ಆ ಜಾಗವನ್ನು ಕೂಡ ಪರಿಶೀಲನೆ ಮಾಡಿದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸ್ಪಾಟ್ ನಂಬರ್ 7 ಹಾಗೂ 8ಅನ್ನು ಕೂಡ ಉತ್ಖನನ ಮಾಡುವ ನಿರೀಕ್ಷೆ ಇರುವಂತದ್ದು. ಆದ್ರೆ ಖಾತ್ರಿಯಾಗಿ ಇವತ್ತೇ ಮಾಡ್ತಾರಾ ಇಲ್ವಾ ಅನ್ನೊಂದು ಪ್ರಶ್ನೆಗೆ ಈಗ ಅಧಿಕಾರಿಗಳ ತಂಡ ಉತ್ತರ ನೀಡಬೇಕಾಗುತ್ತೆ. ಮತ್ತೊಂದು ಕಡೆ ಈ ಒಬ್ಬ ಅನಾಮಧೇಯ ವ್ಯಕ್ತಿ ಏನಿದ್ದಾನೆ, ಒಂದು ವಿಶೇಷ ಮನವಿಯನ್ನ ತನಿಖಾ ತಂಡದ ಮುಂದೆ ಇಟ್ಟಿರುವಂತದ್ದು. ಆತನ ಮನವಿ ಏನಾಗಿರುತ್ತೆ ಅಂದ್ರೆ, ಪ್ರಣವ್ ಮೋಹಂತಿರವರು SITಯ ಮುಖ್ಯಸ್ಥರಿದ್ದಾರೆ,